ಬಂದ ನೀನು ಕೇಳಿದ ಕೇಸ್ ಫೈಲ್ ಇದೆಯಾ? ಫೊರೆನ್ಸಿಕ್ ರಿಪೋರ್ಟ್ ಎಲ್ಲ ಇದೆ. ಕಾರ್ಬನ್ ಡೇಟಿಂಗ್ ರಿಸಲ್ಟ್ಸ್ ಪ್ರಕಾರ ನಮಗೆ ಗೊತ್ತಾಗಿರೋದು ಇದು 30ರಿಂದ 32 ವರ್ಷದ ಗಂಡಸು, ಇದು ಸುಮಾರು 28ರಿಂದ 29 ವರ್ಷದ ಹೆಂಗಸು, ಇದು 8ರಿಂದ 10 ವರ್ಷದ ಹುಡುಗಿ. ಸಣ್ಣ ಮಗು ಆಗಿರೋದ್ರಿಂದ ಮೂಳೆಗಳೆಲ್ಲ ಡಿಸ್ಇಂಟಿಗ್ರೇಟ್ ಆಗಿದೆ. ಇನಿಷಿಯಲ್ ಅಬ್ಸರ್ವೇಷನ್ ಪ್ರಕಾರ ನೋಡಿದ್ರೆ ಇದನ್ನು ಸಹಜವಾದ ಸಾವು ಅಥವಾ ಕೊಲೆನೋ ಅಂತ ಹೇಳೋಕ್ಕಾಗ್ತಾ ಇರಲಿಲ್ಲ. ಆದರೆ ಮೂಳೆಗಳು ಮುರಿದಿರೋ ರೀತಿ ನೋಡಿದ್ರೆ ಸ್ವಲ್ಪ ಅನ್ಯೂಶುವಲ್ ಅನ್ನಿಸ್ತು. ಬಟ್ ಮಣ್ಣು ಮಾಡಬೇಕಾದ್ರೆ ಈ ರೀತಿ ಮೂಳೆಗಳು ಮುರಿಯೋ ಸಾಧ್ಯತೆನೂ ಇರುತ್ತೆ. ಆದರೆ ನಾನು ಟೀಮಲ್ಲಿ ಕಲೆಕ್ಟ್ ಮಾಡಿರೋ ಬೇರೆ ಸ್ಯಾಂಪಲ್ಸ್ ನೋಡಿದಾಗ ಇದು ಸಹಜವಾದ ಸಾವಲ್ಲ ಅಂತ ಅನಿಸುತ್ತೆ. ನೋಡಿ, ಇದೇ ಅವ್ರು ಕಲೆಕ್ಟ್ ಮಾಡಿರೋ ಸ್ಯಾಂಪಲ್ಸ್. ಇವ್ರನ್ನ ಮಣ್ಣು ಮಾಡಿದ್ದೆ ಆಗಿದ್ರೆ ಇದೆಲ್ಲ ಹೇಗೆ ಸಿಗ್ತಿತ್ತು? ಮೂಳೆಗಳನ್ನ ಹುತ್ತಾಕಿ ಎಷ್ಟು ವರ್ಷ ಆಗಿರ್ಬೋದು ಮೇಡಮ್? ನಾನು ಮಾಡಿರೋ ಟೆಸ್ಟ್ ಪ್ರಕಾರ ನೋಡಿದ್ರೆ ಇದು ಸುಮಾರು 40 ವರ್ಷದ ಹಳೆಯದು. ಈ ಮೂಳೆಗಳನ್ನ ಏನು ಮಾಡ್ತಾರೆ? ಗೌರ್ಮೆಂಟ್ ಅವರು ಮಣ್ಣು ಮಾಡ್ತಾರೆ. 3 ಜನರ ಮೂಳೆನ ಒಂದರಲ್ಲೇ ಮಣ್ಣು ಮಾಡಿದ್ದೀರಾ? ಗೌರ್ಮೆಂಟ್ ಒಂದೇ ಗೋರಿಗೆ ಸರ್ ದುಡ್ಡು ಕೊಡೋದು. ಕೆಲಸ ಮುಗೀತು ಸರ್. ಗೋರಿ ಮೇಲೆ ಬರ್ಸೋಕ್ಕೆ ಹೆಸರೇನಾದರೂ ಗೊತ್ತಾ? ಇಲ್ಲ. ನಾ ಬರ್ತೀನಿ ಸರ್. ಗೋರಿ ಮೇಲೆ ಬರ್ಸೋಕ್ಕೆ ಹೆಸರೇನಾದರೂ ಗೊತ್ತಾ? ಸರ್ ಏನು ಯೋಚನೆ ಮಾಡ್ತಿದ್ದೀರಾ? ಆ ಮೂಳೆಗಳು ರಂಗಪ್ಪ ಏನೋ ಸರಿ ಇಲ್ಲ ಅನಿಸ್ತಾ ಇದೆ. ಅದರಲ್ಲೇನು ಆಶ್ಚರ್ಯ ಇಲ್ಲ ಸರ್. ಇಲ್ಲೊಂದು ಕೆರೆ ಇತ್ತು, ಸುಮಾರು ಸತಿ ಮರ್ಡರ್ ಮಾಡಿಬಿಟ್ಟು ಬಾಡಿಗಳನ್ನ ತಂದು ಇಲ್ಲಿ ಹಾಕೋರು. ಇದೇನು ಫಸ್ಟ್ ಅಲ್ಲ, ಮುಂಚೆನೂ ಮೂಳೆಗಳು ಸಿಕ್ಕಿದಾವೆ. ಎಷ್ಟು ವರ್ಷದ ಹಿಂದೆ? ಸರ್, ಟ್ರಾಫಿಕ್ಗೆ ಪೋಸ್ಟಿಂಗ್ ಆಗ್ಬೇಕಂತ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ಉಪವಾಸ ಮಾಡ್ತಾರೆ. ರೀ ರಂಗಪ್ಪ, ಎಷ್ಟು ವರ್ಷದ ಹಿಂದೆ? ಸುಮಾರು 75-80ನೇ ಇಸ್ವಿ ಇರ್ಬೋದು ಸರ್. ಆಮೇಲೆ ಬಿಲ್ಡಿಂಗ್ಗಳು ಆಗ್ಬಿಟ್ವು. ಆ ಹಳೆ ಕೇಸ್ ಫೈಲ್ಸ್ ಎಲ್ಲಿ ಸಿಕ್ಕಿದೀಗ? ರಂಗಪ್ಪ ಅವ್ರು ಹೇಳ್ತಾ ಇದ್ದಾರಂತ ಬಿಡ್ತಾ ಇದ್ದೀನಿ. ನೀವು ಹೇಳಿರೋ ಟೈಮ್ದು ಸಾಲ್ವ್ ಆಗದಿರೋ ಮಿಸ್ಸಿಂಗ್ ಆ್ಯಂಡ್ ಎಬ್ಸ್ಕಾಂಡಿಂಗ್ ಕೇಸ್ ಫೈಲ್ಸ್ ಎಲ್ಲ ಇಲ್ಲೇ ಇದೆ, ನೋಡ್ಕೊಳ್ಳಿ. ಥ್ಯಾಂಕ್ಸ್ ಮಂಜು. ಬರ್ತೀನಿ ಸರ್. ನಿಗೂಢ